ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ मुंडेश्वर के बस्ती इलाके में आज इस वक्त सूरत हाल कशीदा हो गई जब मकामी आवाम ने कौमी शाहराह की तामीर के खिलाफ एहतजाज शुरू कर दिया। उनका मुतालबा है कि पहले अंडरपास बनाया जाए वरना सड़क का काम हरगिज नहीं होने दिया जाएगा। ये वाकया मुंडेश्वर के बस्ती उत्तर कोप्पा रोड के करीब पेश आया, जहां IRB कंपनी की जानिब से कौमी शाहराह की तामीर का काम दोबारा शुरू करने के लिए मशीनरी लाई गई, लेकिन मकामी अफराद की बड़ी तादाद ने मौके पर पहुंचकर काम रोक दिया और वाज़ेह किया कि अंडरपास की तामीर के बगैर वो किसी भी किस्म की तामीर की इजाजत नहीं देंगे। मकामी अफराद ने कहा कि ये सड़क 30 देहातों के लिए अहम रास्ता है, जहाँ ज्यादातर लोग किसान हैं। ये रास्ता बच्चों की स्कूल जाने के लिए भी इस्तेमाल होता है और अंडरपास की आदमी मौजूदगी की वजह से उनकी जिंदगी को खतरा लायक हो सकता है। उसके अलावा ये सड़क शमशान घाट तक भी जाती है, जिसके लिए लोगों को कौमी शाहराह अबूर करनी पड़ती है, जो इंतहाई खतरनाक है। एहतिजाज के दौरान भटकल की असिस्टेंट कमिश्नर डॉक्टर मैना मौके पर पहुंची और मुजाहिरीन से बातचीत की। उन्होंने आवाम से दरखास्त की कि वो तामीराती काम को आगे बढ़ाने दे, लेकिन मुजाहिरीन ने सख्ती से इनकार कर दिया। IRB कंपनी के प्रोजेक्ट डायरेक्टर शिव कुमार ने आवाम को यकीन दिलाया कि अंडरपास की तामीर के लिए हुकूमत को दरखास्त दी जा चुकी है और मंजूरी मिलते ही काम शुरू कर दिया जाएगा। तहम मुजाहिरीन ने वाज़ेह कर दिया कि अंडरपास के बगैर किसी भी तामीराती काम की इजाजत नहीं देंगे। ಈಗ ಆಲ್ರೆಡಿ ಈಗ ಇವ್ರು ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಅಪ್ರೂವಲ್ ಸಿಗಲ್ಲ. ಈಗ ಅವ್ರಿಗೆ ಕರೆದು ಬೇಕಾದ್ರೆ ತಾಲೂಕು ಆಫೀಸ್ ನಾವೆಲ್ಲರೂ ಬರ್ತೇವೆ, ಮೀಟಿಂಗ್ ಮಾಡಿ ಅದನ್ನ ಏನಾಗ್ತದೆ ಮಾಡಬೇಕು ಅಂತ ನೀವೇನಾದ್ರು ಮಾಡ್ತೇವೆ ಅಂದ್ರೆ ಆದ್ರೆ ಆಗಲೇ 30 ವರ್ಷ ಹಿಂದೆ ಮಾಡಿದ್ದಾರೆ ಪ್ಲಾಂಟ್. ಇಲ್ಲಿ ಅಂಡರ್ ಪಾಸ್ ಮಾಡೋದಿಲ್ಲ ಅಂದ್ರೆ ನಕಾಶಲ್ಲಿ ಇರಲ್ವಾ? ಇರುತ್ತೆ. ನೀವು ಒರಿಜಿನಲ್ ನಕಾಶೆ ತಗೊಬನ್ನಿ. ಉಡುಪಿ ಹೆಡ್ ಆಫೀಸ್ ನಲ್ಲಿ ಇದೆ. ಉಡುಪಿ ಅಲ್ಲ ಸರ್, ಉಡುಪಿಯಿಂದ ಈಗ ಅದು ಇವ್ರದ್ದು ಡಿಮ್ಯಾಂಡ್. ಸೊ ಅದು ಇವ್ರ ಸ್ಕೋಪಲ್ಲಿ ಇಲ್ಲ. ಇವಾಗ ಅದು ಇಲ್ಲದೆ ನಾನು ಇವಾಗ ಪ್ರಪೋಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಂತ ಹೇಳಿದ್ರೆ ನನಗೆ ಟೋಟಲ್ 60 ಮೀಟರ್ ಬಿಟ್ಟಬೇಕು. ಅಡಿಷನ್ ಅಲ್ಲ, ಈಗ ಸೈಕಲಿನಿಂದ 60 ಮೀಟರ್ ಬಿಟ್ಟಬೇಕು. ಬರೀ ಅದು ಅಷ್ಟೇ ಮಾಡ್ಲಿಕ್ಕಾಗಲ್ಲ. ಅದರ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರಬೇಕು, ಅದ್ರ ಪಕ್ಕದಲ್ಲಿ ಡ್ರೈನ್ ಬರಬೇಕು. ಅಲ್ಲಿಂದ ಏನೇ ಎನ್ಕ್ರೋಚ್ಮೆಂಟ್ ಇದೆ ಅದನ್ನ ರಿಮೂವ್ ಆಗಬೇಕು. ಏನೇ ಲ್ಯಾಂಡ್ಸ್ಗಳು ಏನಾದ್ರು ಆಕ್ಯುಪೈ ಆಗಿದೆ ಅದನ್ನು ಕಾಂಪನ್ಸೇಷನ್ಸ್ ಕೊಡಬೇಕು, ಕ್ಲಿಯರ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಎಷ್ಟು ದಿನ ಆದರೂ ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲಿ ಅಕ್ವೈರ್ ಆಗಿ ಮಾಡೋ ಪ್ರೋಸೆಸ್ ಇದೆ. ಅದು 7-8 ವರ್ಷದಿಂದ ಮಾಡ್ತಿದಾರಲ್ಲ ಸರ್, ಮನವಿ ಕೊಡ್ತಿದಾರಲ್ಲ ಸರ್ ನಿಮಗೆ. ಇದು ನಮ್ಮ ಬೇಡಿಕೆ ಹೇಳಿದ್ರೆ ಈ ಇವತ್ತಿನ ಬೇಡಿಕೆ ಅಲ್ಲ, ಹೆಚ್ಚು ಕಡಿಮೆ 8 ವರ್ಷದಿಂದ ಬೇಡಿಕೆ ಇದೆ. ನಮಗೆ ಅಂಡರ್ ಪಾಸ್ ಬೇಕೇ ಬೇಕು ಹೇಳಿ ನಮ್ಮ ಊರಿನ ಜನರ ಒತ್ತಾಯ ಸಹ. ಮತ್ತು ಇಲ್ಲಿ 4 ಪಂಚಾಯತ್ ಸಂಪರ್ಕ ಆಗ್ತದೆ. ಇಲ್ಲಿ ಕೊಪ್ಪ ಮತ್ತು ಕೈಕಿಣಿ, ಮಾವಳ್ಳಿ 1 ಪಂಚಾಯತ್, ಮಾವಳ್ಳಿ 2 ಪಂಚಾಯತ್ ಮತ್ತು ಟೂರಿಸ್ಟ್ ಪ್ಲೇಸ್ ನಮ್ಮ ಮುರುಡೇಶ್ವರ ಪ್ರಸಿದ್ಧವಾದ ಸ್ಥಾನ. ಅಲ್ಲಿ ಹೋಗಲಿಕ್ಕೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೋಡ್ ಒಂದು ಮುರುಡೇಶ್ವರ ರೋಡ್ ಇದೆ. ಅದು ಎಲ್ಲ ಇದ್ರೂ ಸಹ ಇವ್ರ ಪ್ಲ್ಯಾನ್ ಯಾವುದೋ ಒಂದು ಪ್ಲ್ಯಾನ್ ಇಲ್ಲ. ನಮ್ಗೆ ಬೇಕಾದ್ರೆ ನಮ್ಮ ಬೇಡಿಕೆಯನ್ನು ಅಂಡರ್ ಪಾಸ್ ಮಾಡಿಬಿಟ್ಟು ಕೆಲಸ ನೀವು ಮಾಡ್ಕೊಂಡು ಹೋಗಿ, ಮುಂದೆ ಮಾಡ್ಕೊಂಡು ಹೋಗಿ. ನಮ್ಮದು ಕೊಡೋದಿಲ್ಲ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಮ್ಗೆ ಬೇಕಾದದ್ದು ಅಂಡರ್ ಪಾಸ್. ಬೇಕಾದ್ರೆ 5 ಬ್ಯಾಂಕ್ ಇದೆ, ಇಲ್ಲಿ 5 ಬ್ಯಾಂಕ್ ಇದೆ, ಒಂದು ಮಶಾಣೆ ಇದೆ, ಪಬ್ಲಿಕ್ ಸ್ಕೂಲು ಇಲ್ಲಿ 1000 ಮಕ್ಕಳಿದೆ ಒಂದು ಆ ಶಾಲೆಯಲ್ಲಿ, ಪಬ್ಲಿಕ್ ಸ್ಕೂಲಲ್ಲಿ. ಎಲ್ಲ ಮೀನು ಮಾರ್ಕೆಟ್ ಇಲ್ಲಿದೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು. ಹಾಗಾಗಿ ನಮಗೆ ಅಂಡರ್ ಪಾಸ್ ಇಲ್ಲ, ನಮ್ಮ ಕೆಲಸ ಮಾಡಿ ಕೊಡೋದಿಲ್ಲ. ಅಂಡರ್ ಪಾಸ್ ಮಾಡಿಕೊಂಡು ಅಂಡರ್ ಪಾಸ್ ಯಾರೇ ಬರಲಿ, ಅಂಡರ್ ಪಾಸ್ ಯಾರೇ ಬರಲಿ, ಹಣ ಬಿದ್ರೋಡಿಲ್ಲ ಅಂಡರ್ ಪಾಸ್ ಆಗಬೇಕು. ನಮ್ಮ ಬೇಡಿಕೆ ಹಿಂದೆ ಇಟ್ಟಾರೆ ಅಂಡರ್ ಪಾಸ್ 2 7 ವರ್ಷದಿಂದ ನಮ್ಮ ಲೆಕ್ಕಗಳು ಮಾಡ್ತಾ ಇದ್ದೇವೆ. ಲೆಕ್ಕ ಹೇಳಿದ್ರೆ ನಾವು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೆಂಬರ್ ಇದ್ರು, ಅಲ್ಲಿಂದ ನಾವು ತರ ಮಾಡಿ ಕಳಿಸಿ ಎಲ್ಲ ಅಧಿಕಾರಿಗಳು ಕರೆಸಿ 5 ಎಸಿಗಳು ಚೇಂಜ್ ಆಗಿದ್ದಾರೆ. 5 ಎಸಿಗಳು ನಮ್ಮ ಹತ್ರ ಮಾತಾಡಿದ್ದು ಮಾಡ್ತೇವೆ, ಕೆಲಸ ಮಾಡಿ ಮಾಡ್ತೇವೆ ಅಂದ್ಕೊಂಡು
ಅದು ಒಬ್ರು ಮಾಡಲಿಲ್ಲ. ಬಂದವರು ಹೀಗೆ ಹೇಳಿ ಹೋಗೋದು ಬಿಟ್ಟರೆ ಮಾಡ್ತೇವೆ ಹೇಳ್ತಾರೆ ಬಿಟ್ಟರೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಬಿಟ್ಟರೆ ಮಾಡೋದಿಲ್ಲ. ಅದಕ್ಕೆ ಈಗ ನಮ್ದೊಂದು ಬೇಡಿಕೆ ಮಾಡ್ಕೊಂಡೆ ನೀವು ಕೆಲಸ ಮಾಡ್ಬೇಕು, ಅಲ್ಲಿ ಅವ್ರು ಮಾಡಲಿಕ್ಕಿಲ್ಲ. ಫಸ್ಟ್ ಅಂಡರ್ ಪಾಸ್ ಆಗಲೇಬೇಕು, ಯಾವುದೇ ಕಾರಣಕ್ಕೂ ಮಾಡಿಕೊಡೋದಿಲ್ಲ. ಅದಾದ್ಮೇಲೆ ರಸ್ತೆ. ಓಕೆ.